ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ವೀಡಿಯೋಸ್ ಆಫ್ಟರ್ KCET. ನೋಡಿ, KCET ರಿಸಲ್ಟ್ ಬರೋದಕ್ಕಿಂತ ಮುಂಚೆ ನಿಮ್ಮ ಕೈಗೆ ಆವಾಗಲೇ ಎಂಥ ಅನ್ಅಫಿಷಿಯಲ್ ಆನ್ಸರ್ ಕೀಸ್ಗಳು ಸಿಕ್ಕಿದೆ ಆ್ಯಂಡ್ ಅದನ್ನು ಬೇಸಿಸಾಗಿ ಇಟ್ಕೊಂಡು ನೀವು ಒಂದು ರ್ಯಾಂಕನ್ನು ಪ್ರಿಡಿಕ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿರ್ತೀರ. ಆ್ಯಂಡ್ ಬಟ್ ಈ ಒಂದು ಇದರಲ್ಲಿ ನೀವು ಮರ್ತೋಗ್ತಕ್ಕಂಥ ಒಂದು ಆಸ್ಪೆಕ್ಟ್ ಏನು ಗೊತ್ತಾ? ಸೊ ನಿಮ್ಮ KCET ಎಕ್ಸಾಮ್ ಆದಮೇಲೆ ಬರ್ತಕ್ಕಂಥ ನೆಕ್ಸ್ಟ್ ಪ್ರಾಸೆಸ್ ಏನು, ವಿಚ್ ಇಸ್ ಕೌನ್ಸಿಲಿಂಗ್. ಅದಕ್ಕೆ ಬೇಕಾಗಿರ್ತಕ್ಕಂಥ ನೀವು ಅರ್ಥ ಮಾಡ್ಕೊಬೇಕಾಗಿರ್ತಕ್ಕಂಥ ಮೇನ್ ಇನ್ಫಾರ್ಮೇಷನ್ ನೀವು ಮರ್ತೋಗ್ಬಿಡ್ತೀರಾ ಆ್ಯಂಡ್ ಲಾಸ್ಟ್ ಬಂದು ರಶ್ ಮಾಡ್ತೀರಾ, ಆಪ್ಷನ್ ಎಂಟ್ರಲ್ಲಿ ತಪ್ಪು ಮಾಡ್ತೀರಾ ಆ್ಯಂಡ್ ಒಳ್ಳೆ ಕಾಲೇಜ್ ಹೋಗೋದಕ್ಕೆ ಆಗೋದಿಲ್ಲ. ಸೊ ನಾನು ನಿಮಗೆ ಆ ರೆಸ್ಟ್ ಆಫ್ ದ ಪೀಸಸ್ನ ಕವರ್ ಮಾಡಿದ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ನಾಟ್ ರಿಲೇಟೆಡ್ ಟು ಕೌನ್ಸಿಲಿಂಗ್, ಐ ಮೀನ್ ಆಪ್ಷನ್ ಎಂಟ್ರಿ ಪ್ರಾಸೆಸ್ ಅಲ್ಲ, ಬಟ್ ಅದಕ್ಕಿಂತ ಮುಂಚೆ ನೀವು ತಿಳ್ಕೊಬೇಕಾಗಿರೋ ಬೇರೆ ಆಸ್ಪೆಕ್ಟ್ಸ್ಗಳ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಗಮನ ಕೊಟ್ಟು ಕೇಳಿಸ್ಕೊಂಡು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಫಾಲೋ ಮಾಡ್ಬೋದಾಗಿರುತ್ತೆ. ಆ್ಯಂಡ್ ನಿಮಗೆ ಎಷ್ಟು ರ್ಯಾಂಕ್ ಬರುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋ ಕ್ಯೂರಿಯಾಸಿಟಿ ಇದ್ದರೆ, ಸೊ ಕಾಲೇಜ್ ದೋಸ್ತದು ರ್ಯಾಂಕ್ ಪ್ರಿಡಿಕ್ಟರ್ ಟೂರ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಏನೂ ಇಲ್ಲ, ನಿಮ್ಮ KCET ಸ್ಕೋರ್ ಎಷ್ಟು ಬಂದಿದೆ 180ಗೆ ಅದನ್ನು ಮೆನ್ಷನ್ ಮಾಡ್ತೀರಾ. ಆ್ಯಂಡ್ ಆದಮೇಲೆ ನಿಮ್ಮ ಬೋರ್ಡ್ ಸ್ಕೋರು 300ಗೆ ಎಷ್ಟು ಬಂದಿದೆ ಅದನ್ನು ಮೆನ್ಷನ್ ಮಾಡ್ತೀರಾ. ಸೊ ಇವೆರಡನ್ನ ಬೇಸಿಸಾಗಿ ಇಟ್ಕೊಂಡು ನೀವು ಏನು ಮಾಡ್ತೀರಾ, ಅದು ನಿಮಗೆ ಒಂದು ರ್ಯಾಂಕನ್ನು ಕೊಡುತ್ತೆ. ಆ್ಯಂಡ್ ಜೊತೆಗೆ ಆ ರ್ಯಾಂಕಿಂದ ನೀವು ಏನೇನು ಕಾಲೇಜ್ ಸಿಗುತ್ತೆ ಅದನ್ನು ಸಹ ನೋಡ್ಬೋದಾಗಿರುತ್ತೆ. ಆ್ಯಂಡ್ ಇಟ್ಸ್ ಕಂಪ್ಲೀಟ್ಲಿ ಫ್ರೀ. ಲಿಂಕ್ ಇಸ್ ಡಿಸ್ಕ್ರಿಪ್ಷನ್ ಅಂತ ಪಿನ್ ಕಾಮೆಂಟ್, ಪ್ಲೀಸ್ ಟು ಚೆಕ್ಔಟ್. ಸೊ ಬೇರೆ ಡೈರೆಕ್ಟಾಗಿ ಇವಾಗ ವೀಡಿಯೋಗೆ ಹೋಗುವ. ಸೊ ನಾನು ನಿಮಗೆ ಫಸ್ಟು KCETದು ಬಿಗ್ ಪಿಕ್ಚರ್ ಅರ್ಥ ಮಾಡಿಸ್ಬಿಡ್ತೀನಿ. ಕಾಂಪಿಟೇಷನ್ ಎಷ್ಟಿತ್ತು ಆ್ಯಂಡ್ ಏನೇನು ಸೀಟ್ಸ್ ಅವೈಲೇಬಲ್ ಇದ್ದಾವೆ ಇಂಜಿನಿಯರಿಂಗ್ ಸಂಬಂಧಪಟ್ಟ ಹಾಗೆ ಅಂತ. ಟೋಟಲ್ 2 ಲಕ್ಷ ಜನ ಅಪಿಯರ್ ಆಗಿದ್ದಾರೆ KCET ಎಕ್ಸಾಮಿನೇಷನ್ಗೆ, ಪ್ಲಸ್ 2 ಲಕ್ಷಕ್ಕಿಂತ ಜಾಸ್ತಿ ಜನ. ಆ್ಯಂಡ್ ಅದರಲ್ಲಿ 60 ಓಕೆ, ನಿಮ್ಗೆ ಇನ್ನೊಂದು ಡೌಟ್ ಬಂದಿರ್ಬೋದು, ಮೋಸ್ಟ್ಲಿ 2025 ಅನಿಸ್ತಿದೆ ಏನಿದ್ರ ಕಥೆ ಅಂತ ಹೇಳಿದ್ರೆ, ಇದು ಪ್ರೀವಿಯಸ್ ಇಯರ್ ಡೇಟಾನ ಅನಲೈಸ್ ಮಾಡಿರ್ತಕ್ಕಂಥ PPT ಆಗಿರುತ್ತೆ. ಸೊ ಅದಕ್ಕೋಸ್ಕರ ಈ ವರ್ಷದ ಡೇಟಾ ನಮಗೆ ಈ ವರ್ಷ ಸಿಗ್ತಕ್ಕಂಥದ್ದು. ಸೊ ಆ ರ್ಯಾಂಕ್ ಇನ್ಫ್ಲೇಷನ್ ನಾವು ಪ್ರಿಡಿಕ್ಟ್ ಮಾಡಬೇಕು ಅಂತಂದರೆ ನಾವು ಪ್ರೀವಿಯಸ್ ಇಯರ್ ಟ್ರೆಂಡನ್ನು ಅರ್ಥ ಮಾಡ್ಕೊಬೇಕಾಗಿರುತ್ತೆ ಮತ್ತು ಅನಲೈಸ್ ಮಾಡಬೇಕಾಗಿರುತ್ತೆ. ಅದಕ್ಕೆ ಅಂತಲೇ ವಿಡಿಯೋ ಅಂದರೆ ಅದನ್ನು ಅನಲೈಸ್ ಮಾಡ್ಕೊಂಡು ವಿಡಿಯೋ ಮಾಡಿರ್ತಕ್ಕಂಥದ್ದು. ಸೊ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಆ್ಯಂಡ್ ಕೆಲವೊಂದಷ್ಟು ವ್ಯಾಲ್ಯೂಸ್ಗಳನ್ನ ನಾನು ಅಪ್ರಾಕ್ಸಿಮೇಟ್ ಹಾಕಿದ್ದೀನಿ, ಎಕ್ಸಾಕ್ಟ್ ವ್ಯಾಲ್ಯೂಸ್ಗಳು ಹಾಕಿಲ್ಲ, ಬಿಕಾಸ್ ಎಕ್ಸಾಕ್ಟ್ ವ್ಯಾಲ್ಯೂಸ್ ವಿಲ್ ಶಾಕ್ ಯು. ಐ ಡೋಂಟ್ ವಾಂಟ್ ಕ್ರಿಯೇಟ್ ಎನಿ ಪ್ಯಾನಿಕ್, ಐ ವಾಂಟ್ ಕ್ರಿಯೇಟ್ ಹೋಪ್ ಸೊ ದಟ್ ಯು ಕ್ಯಾನ್ ಫೈಟ್. ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ 2 ಲಕ್ಷ ಜನಕ್ಕಿಂತ ಜಾಸ್ತಿ KCETಲಿ ಅಪಿಯರ್ ಆಗಿರ್ತಾರೆ. ಆ್ಯಂಡ್ 60,000ಕ್ಕಿಂತ ಜಾಸ್ತಿ KCET ಇಂಜಿನಿಯರಿಂಗ್ ಸೀಟ್ಗಳಿದ್ದಾವೆ. ಆ್ಯಂಡ್ 200+ ಕಾಲೇಜ್ಗಳು KCET ರ್ಯಾಂಕನ್ನು ಅಕ್ಸೆಪ್ಟ್ ಮಾಡ್ಕೊತವೆ ನಮ್ಮ ಕರ್ನಾಟಕದಲ್ಲಿ ಇಂಜಿನಿಯರಿಂಗ್ ಬ್ರಾಂಚ್ಗೆ. ಸೊ 1 out of 3 ಸ್ಟೂಡೆಂಟ್ ವಿಲ್ ಗೆಟ್ ಇನ್ ಟು ಇಂಜಿನಿಯರಿಂಗ್ ಕಾಲೇಜ್ ವಯಾ KCET ಈ ಒಂದು ಕಾಂಪಿಟೇಷನ್ ಪ್ರಕಾರ. ಸೊ ಪ್ರತಿಯೊಬ್ಬರು ಯಾರ್ಯಾರು KCET ಎಕ್ಸಾಮ್ ಬರೆದಿದ್ದಾರೆ ಪ್ರತಿಯೊಬ್ಬರಿಗೂ ಇಂಜಿನಿಯರಿಂಗ್ ಸೀಟ್ ಸಿಗೋದಿಲ್ಲ. ನೆಕ್ಸ್ಟು, ಸೊ ರ್ಯಾಂಕ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಮಾತಾಡೋದಾದರೆ, ಸುಮ್ಮನೆ ಇಲ್ಲಿರ್ತಕ್ಕಂಥ ಕಾಲೇಜ್ಗಳನ್ನ ಇಗ್ನೋರ್ ಮಾಡಿ. ಓಕೆ, ಜಸ್ಟ್ ಡೋಂಟ್ ಫೋಕಸ್ ಆನ್ ಇಟ್. ಐ ಆಮ್ ಗೋನಾ ಟೆಲ್ ಯು. ಲೆಟ್ಸ್ ಸೇ ನಿಮ್ಮದು 1,000 to 5,000 ರ್ಯಾಂಕ್ ಬಂದಿದೆ ಅಂತಂದರೆ ನಿಮ್ಮ ಒಳ್ಳೊಳ್ಳೆ ಕಾಲೇಜಲ್ಲಿ ಡೀಸೆಂಟಾಗಿರೋ CSC ಬ್ರಾಂಚ್ ಸಿಗುತ್ತೆ. ಓಕೆ, ಇಫ್ ಯು ಆರ್ ಏಮಿಂಗ್ ಫಾರ್ CSC, ಗೋ ಫಾರ್ CSC. ಇಫ್ ಯು ಆರ್ ಏಮಿಂಗ್ ಫಾರ್ EC, ಗೋ ಫಾರ್ EC. ಡು ನಾಟ್ ಫ್ಲಕ್ಚುಯೇಟ್. ನೀವೇನಾದರೂ ಡಿಲೆಮಾದಲ್ಲಿದ್ದರೆ ಗೋ ಫಾರ್ CSC. ECಗೆ ಹೋಗ್ತೀನಿ ನಾನು, ಅಲ್ಲಿ ಕಂಪ್ಯೂಟರ್ ಸೈನ್ಸ್ಗೆ ಹೋಗ್ಬೋದು ಮತ್ತು ಕೋರ್ಗೆ ಹೋಗ್ಬೋದು ಅಂತ ಅಂದ್ಕೊಂಡ್ರೆ ಯು ಆರ್ ಸ್ಟೂಪಿಡ್. ಅರ್ಥ ಮಾಡ್ಕೊಳ್ಳಿ. ಅಫ್ಕೋರ್ಸ್ ಅಪರ್ಚುನಿಟಿ ಇರುತ್ತೆ. ನಿಮ್ಗೆ ಯಾವ ಬ್ರಾಂಚ್ ತೊಗೊಂಡ್ರೆ ನಾನು ಯಾವುದಕ್ಕಾದ್ರೂ ಹೋಗ್ತೀನಿ, ನಾನು ಕಂಪ್ಯೂಟರ್ ಸೈನ್ಸ್ಗೆ ಹೋಗ್ತೀನಿ ಅಂತಂದರೆ ಯು ಆಲ್ರೆಡಿ ಥಾಟ್ ಅಬೌಟ್ ಇಟ್, ಜಸ್ಟ್ ಗೋ ಫಾರ್ ಇಟ್. ಓಕೆ, ಇಲ್ಲ ನಾನು EC ತೊಗೊಂಡು ನಾನು CSC ತೊಗೋತೀನಿ ಆ ಥರ ಯೋಚನೆ ಮಾಡ್ಕೊಂಡೋದ್ರೆ ನಾವು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊತಿದ್ದೀರ ನೀವು ಅಂತಂತ. ಬಿಕಾಸ್ ಯಾವುದೋ ಒಂದು ಬ್ರಾಂಚ್ ತೊಗೊಂಡಿದ್ರೆ ಡೆಡಿಕೇಟೆಡ್ ಅದಕ್ಕೆ ಓದ್ಬಿಟ್ಟು ಅದರಲ್ಲೇ ಒಂದು ಪ್ಲೇಸ್ಮೆಂಟ್ಸನ್ನು ತೊಗೊಳೋದಕ್ಕೆ ಪ್ರಯತ್ನ ಮಾಡಿ. ಫಾರ್ ಎಕ್ಸಾಂಪಲ್ ಮೆಕ್ಯಾನಿಕಲ್ ಸುಮಾರು ಜನ ತೊಗೊಂಡಿರ್ತಾರೆ. ಅವ್ರು ಕಂಪ್ಯೂಟರ್ ಸೈನ್ಸ್ ಏನಕ್ಕೆ ಬರುತ್ತೆ ಹೇಳಿ, ಅವ್ರಿಗೆ ಗೊತ್ತು ಮೆಕ್ಯಾನಿಕಲ್ ಅಷ್ಟೊಂದು ಇದು ಮಾಡೋಕ್ಕಾಗೋದಿಲ್ಲ, ಇವಾಗ ನನ್ನ ಸ್ಕೋಪ್ ಇಲ್ಲ, ನನಗೆ ಪ್ಲೇಸ್ಮೆಂಟ್ಸ್ ಇಲ್ಲ. ಇಫ್ ಐ ವಾಂಟ್ ಸಸ್ಟೈನ್ ಇನ್ ದಿಸ್ ಇನ್ಫ್ಲೇಷನ್ ಇರ್ತಕ್ಕಂಥ ಸೊಸೈಟಿಲಿ ನಾನು ಸಸ್ಟೈನ್ ಆಗಬೇಕು ಅಂತಂದರೆ ಐ ವಾಂಟ್ ಗುಡ್ ಸ್ಯಾಲರಿ. ಅದಕ್ಕೆ ಏನು ಮಾಡ್ತಾರೆ ಅವರು, ಬೇರೆ ಕೋರ್ಸ್ಗಳನ್ನ ತೊಗೊಂಡು CS ರಿಲೇಟೆಡ್ ಸ್ಟಫ್ಸನ್ನು ಕಲ್ತ್ಕೊಂಡು ದೇ ಗೋಣ ಸ್ವಿಚ್ ದೇರ್ ಕರಿಯರ್ ಫ್ರಮ್ ಮೆಕ್ಯಾನಿಕಲ್ ಟು CSC. ಅರ್ಥ ಆಗ್ತಿದೆಯಾ? ಬಟ್ EC ಆ ಥರ ನೆಸೆಸರಿ ಇಲ್ಲ. ನಿಮ್ಮ ಕೋರಲ್ಲೇ ಬೇಜಾನ್ ಅಪಾರ್ಚುನಿಟಿಗಳಿದೆ ನಿಮಗೆ. ಯು ಕ್ಯಾನ್ ಮೇಕ್ ರಿಯಲಿ ಗುಡ್ ಅಮೌಂಟ್ ಆಫ್ ಮನಿ. ಓಕೆ, RVCಯಲ್ಲಿ ಹೈಯೆಸ್ಟ್ ಪ್ಲೇಸ್ಮೆಂಟ್ ರಿಜಿಸ್ಟರ್ ಆಗಿರೋದು, ಇಟ್ಸ್ ನಾಟ್ ಫಾರ್ CSC, ಇಟ್ಸ್ ಫಾರ್ ECE, 67 lakh. ಆ್ಯಂಡ್ ಸಿಮಿಲರ್ಲಿ CSCಗೂ ಸಹ ರಿಜಿಸ್ಟರ್ ಆಗಿದೆ ಅರೌಂಡ್ 60, ಅಪ್ರಾಕ್ಸಿಮೇಟ್ಲಿ 2 ಕೋಟಿ ಗಂಟನೂ ಆಗಿರುತ್ತೆ. ಬಟ್ ಅದು ಬೇರೆ ಕಂಟ್ರಿಗೆ ಆಗಿರೋದ್ರಿಂದ ನಮ್ಮ ಕಂಟ್ರಿ ವ್ಯಾಲ್ಯೂಷನ್ ತೊಗೊಂಡ್ರೆ ಅಪ್ರಾಕ್ಸಿಮೇಟ್ 67 lakh ಈ ಥರ ಬರುತ್ತೆ ಅವ್ರಿಗೆ. ಓಕೆ, ಜಸ್ಟ್ ಟು ಗಿವ್ ಯು ಆನ್ ಐಡಿಯಾ. ನೆಕ್ಸ್ಟು, ಸೊ 5,000 20,000 ಇದ್ದರೆ ರೀಸೆಂಟಾಗಿ ಇರ್ತಕ್ಕಂಥ ಕಾಲೇಜ್ಗಳಲ್ಲಿ CEC ತೊಗೊಬೋದು. ಇಲ್ಲ ಅಂತಂದರೆ ಬೇರೆ ಬ್ರಾಂಚ್ಗಳನ್ನ ತೊಗೊಬೋದಾಗಿರುತ್ತೆ. ಅಂದರೆ CSC ಸ್ಪೆಷಲೈಸ್ ಬ್ರಾಂಚ್ಗಳು ಲೈಕ್ AML ಆಗಿರ್ಬೋದು, IDS ಆಗಿರ್ಬೋದು, ಡೇಟಾ ಸೈನ್ಸ್ ಆಗಿರ್ಬೋದು, ISC ಆಗಿರ್ಬೋದು, ಇಂಥ ಬ್ರಾಂಚ್ಗಳನ್ನ ತೊಗೊಬೋದಾಗಿರುತ್ತೆ. ಆ್ಯಂಡ್ ಇದಕ್ಕೂ ಪ್ಲ್ಯಾನ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟು, ಸೊ 20,000ದಿಂದ 40,000 ಇದ್ದರೆ ನೀವು ಒಂದು ಸೇಫ್ ಝೋನಲ್ಲಿ ಇದ್ದೀರಾ ಅಂತ ಅಂದ್ಕೊಳ್ಳಿ. ಸೊ ಒಂದು Tier 2 Tier 3 ಕಾಲೇಜ್ಗಳಲ್ಲಿ ಡೀಸೆಂಟಾಗಿರ್ತಕ್ಕಂಥ CSC ಬ್ರಾಂಚ್ ತೊಗೊಬೋದು ಇಫ್ ಯು ಆರ್ SC/ST ಆರ್ OBC. ಓಕೆ, ಇಲ್ಲ ಜನರಲ್ ಅಂತಂದರೆ ಡೀಸೆಂಟಾಗಿರ್ತಕ್ಕಂಥ ಬ್ರಾಂಚ್ಗಳನ್ನ ತೊಗೊಬೋದಾಗಿರುತ್ತೆ. ಲೈಕ್ EEE, ಓಕೆ, ಆ್ಯಂಡ್ ದೆನ್ IP,
ಆಮೇಲೆ ಬಯೋಟೆಕ್ ಈ ಥರ ಬ್ರಾಂಚ್ಗಳ ಸಿಗುತ್ತೆ. ನೆಕ್ಸ್ಟು 40,000 to 70,000 ಇದ್ದರೆ ನಿಮಗೆ ದೇರ್ ಆರ್ ಡೆಡಿಕೇಟೆಡ್ ಕಾಲೇಜಸ್ ವಿಚ್ ಆಕ್ಸೆಪ್ಟ್ಸ್ ದಿಸ್ ಕೈಂಡ್ ಆಫ್ ರ್ಯಾಂಕ್ಸ್ ಆ್ಯಂಡ್ ದೇ ಆರ್ ಕ್ವೈಟ್ ಗುಡ್. ಓಕೆ, ನಾಟ್ ದ್ಯಾಟ್ ಬ್ಯಾಡ್. ಅಂದರೆ ಪ್ಲೇಸ್ಮೆಂಟ್ಸಿಗೆ ನಿಮ್ಮ ಸ್ವಲ್ಪ ಕಾಂಪಿಟೇಷನ್ ಇರುತ್ತೆ ಇಫ್ ಯು ಆರ್ ಡಿಪೆಂಡೆಂಟ್ ಆನ್ ಕಾಲೇಜ್ ಪ್ಲೇಸ್ಮೆಂಟ್ಸ್. ಆ್ಯಂಡ್ ಮೋಸ್ಟ್ಲಿ ನಿಮ್ಮ ಫಸ್ಟ್ ಡಿಪೆಂಡೆನ್ಸಿನೇ ಕಾಲೇಜಲ್ಲಿ ಪ್ಲೇಸ್ಮೆಂಟ್ಸ್ ತೊಗೊಳ್ಳೋದು. ಆ್ಯಂಡ್ ಅದಾಗಲಿಲ್ಲ ಅಂತಂದರೆ ನೀವು ಹೊರಗಡೆ ನೋಡ್ಕೊತೀರಾ. ಇಫ್ ಯು ಆರ್ ವೆರಿ ಸ್ಮಾರ್ಟ್ ಎನಫ್ ಯು ಗೋನ್ ಕ್ರ್ಯಾಕ್ ಆರ್ ಬಿಲ್ಡ್ ಕನೆಕ್ಷನ್ಸ್ ಔಟ್ ಆಫ್ ಯುವರ್ ಕಾಲೇಜ್ ಝೋನ್. ಯು ಗೋನ್ ಅಟೆಂಡ್ ಹ್ಯಾಕಥಾನ್ಸ್ ಆ್ಯಂಡ್ ದೆನ್ ಬಿಲ್ಡ್ ಕನೆಕ್ಷನ್ಸ್. ಅಲ್ಲಿಂದ ಕಂಪನಿಗೆ ರೆಫರಲ್ ತೊಗೊಂಡು ಅಲ್ಲಿಂದ ಇಂಟರ್ನ್ಶಿಪ್ನ ಸಂಪಾದನೆ ಮಾಡಿ ಅದೇ ಕಂಪನಿ ಫುಲ್ ಟೈಮ್ ಮಾಡ್ಕೊಳ್ಳೋ ಸ್ಟೂಡೆಂಟ್ಸ್ಗಳು ಇದ್ದಾರೆ. ಸೊ ಯು ಕ್ಯಾನ್ ಡೂ ದ್ಯಾಟ್ ವೇ ಆ್ಯಸ್ ವೆಲ್. ಸೊ ಅದಾದಮೇಲೆ 70,000 ಒಂದು ಕಾಲೇಜು ಸ್ಟಿಲ್ ಹೋಪ್ ಇದೆ. ಸೊ ನಿಮ್ಮ ಕ್ಯಾಸ್ಟ್ ನಿಮ್ಗೆ ಸಪೋರ್ಟ್ ಮಾಡಿದ್ರೆ ಪ್ಲಸ್ ನಿಮಗೆ ಓಕೆ ಪರವಾಗಿಲ್ಲ ನಾನು ಇಂಜಿನಿಯರಿಂಗ್ ಮುಗಿಸ್ಕೋತೀನಿ ಈ ಥರ ಸಿಚುವೇಷನ್ ಇದ್ದರೆ ಡೆಫಿನೆಟ್ಲಿ ಒಂದು ಒಳ್ಳೆ ಕಾಲೇಜ್ಗಳಿಗೆ ಹೋಗಬಹುದಾಗಿರುತ್ತೆ ವಿತ್ ದಟ್ ರ್ಯಾಂಕ್ ಆ್ಯಸ್ ವೆಲ್. ಸೊ 1 ಲಕ್ಷಕ್ಕಿಂತ ಜಾಸ್ತಿ ಬಂತು ಅಂತಂದರೆ ಒಂದು ಸ್ವಲ್ಪ ಕ್ಲೀನಾಗಿ ಕೂತ್ಕೊಂಡು ಪ್ಲ್ಯಾನ್ ಮಾಡಬೇಕಾಗಿರುತ್ತೆ. ಸೊ ಬನ್ನಿ ನೆಕ್ಸ್ಟ್ ಸ್ಲೈಡ್ಗೆ ಹೋಗುವ. ಸೊ ವಿಚಸ್ ಇದು ಬೇಡ ಬಿಟ್ಟಾಕಿ ನಾನು ನಿಮಗೆ ನೆಕ್ಸ್ಟ್ ಸ್ಲೈಡ್ ಹೋಗೋ ಬನ್ನಿ. ಸೊ ಕ್ಯಾಟಗರಿ ಕೋರ್ಸು ಮತ್ತು 3 ಸೀಟ್ಸ್ ದೆನ್ ಯು ಥಿಂಕ್ ಬೇಸಿಕ್ಲಿ ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ನೋಡಿ, ಜನರಲ್ ಮೆರಿಟ್ ಆದರೆ ಓಪನ್ ಟು ಆಲ್, ಪ್ರತಿಯೊಬ್ಬರಿಗೂ ಓಪನ್ ಆಗಿರುತ್ತೆ ಇರೆಸ್ಪೆಕ್ಟಿವ್ ಆಫ್ ದ ಕ್ಯಾಟಗರಿ. ನೀವು ನಿಮಗೆ ಫಾರ್ ಎಕ್ಸಾಂಪಲ್ ಒಂದೊಂದು ಸರ್ತಿ ನೀವು OBC ಆಗಿರ್ತಾರೆ, ನಿಮಗೆ ಸೀಟ್ ಅಲಾಟ್ಮೆಂಟು ಜನರಲ್ ಕ್ಯಾಟಗರಿ ಆಗಿಬಿಟ್ಟಿರುತ್ತೆ. ಅರ್ಥ ಆಗ್ತಿದೆ ನಿಮಗೆ? ಸೊ ಜನರಲ್ ಕ್ಯಾಟಗರಿ ಪ್ರತಿಯೊಬ್ಬರಿಗೂ ಓಪನ್ ಆಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನೀವು ನಿಮ್ಮದು OBC ಕಾಸ್ಟ್ ಇರುತ್ತೆ ಅಂತ ಅಂದ್ಕೊಳ್ಳಿ, ಬಟ್ ಯು ಫೇಲ್ ಟು ಸಬ್ಮಿಟ್ ಯುವರ್ ಕಾಸ್ಟ್ ಸರ್ಟಿಫಿಕೇಟ್ ಅಥವಾ ವೆರಿಫಿಕೇಷನ್ ಫೇಲ್ ಆಯಿತು, ಯು ವಿಲ್ ಬಿ ಫಾಲ್ ಅಂಡರ್ ಜನರಲ್. ಜನರಲ್ ಈಸ್ ಓಪನ್ ಫಾರ್ ಎವ್ರಿ ಒನ್. ಸೊ ನಿಮಗೇನಾದರೂ ನಿಮ್ಮ ಕಾಸ್ಟಲ್ಲಿ ಸಿಗ್ತಾನೆ ಅಂತಂದರೆ ಯು ಕ್ಯಾನ್ ಗೋ ವೈ ಜನರಲ್ ಫಸ್ಟ್ ಥಿಂಗ್. ಆಮೇಲೆ ಸೆಕೆಂಡು OBCA OBCB. ಸೊ ನಿಮಗೆ 32% ರಿಸರ್ವೇಷನ್ ಇರುತ್ತೆ. ಓಕೆ, ಸೊ 2A 2B 3A 3B ಆಮೇಲೆ ಎಲ್ಲ ಏನೇನು ಬರ್ತವೆ ಕ್ಯಾಟಗರೀಸು ಇವೆಲ್ಲ ಸಹ ನಿಮಗೆ OBC ಅಂತ ಕನ್ಸಿಡರ್ ಆಗುತ್ತೆ. ಆ್ಯಂಡ್ ನಿಮಗೊಂದು 50,000 70,000 ರ್ಯಾಂಕ್ವರೆಗೂ ಡೀಸೆಂಟಾಗಿರ್ತಕ್ಕಂಥ ಕಾಲೇಜಲ್ಲಿ ಸೀಟನ್ನು ತೊಗೊಬಹುದಾಗಿರುತ್ತೆ. ಆ್ಯಂಡ್ ನೋಡಿ, ಜನರಲ್ ಮೆರಿಟ್ ಒಂದೇ ಎಕ್ಸೆಪ್ಷನು 15,000 ಒಂದು 20,000 ರ್ಯಾಂಕ್ ಒಳಗಡೆ ಇದ್ದರೆ ನಿಮಗೆ ಇಟ್ಸ್ ಬೆಟರ್, ಯು ವಿಲ್ ಗೆಟ್ ಇನ್ ಟು ಸಮ್ ಡೀಸೆಂಟ್ ಗುಡ್ ಕಾಲೇಜಸ್. ಇಲ್ಲ ಅಂತಂದ್ರೂ ನಿಮ್ಮ ಹತ್ರ ಅಪಾರ್ಚುನಿಟಿ ಇದೆ. ಓಕೆ, SC ಕ್ಯಾಟಗರಿ ಬರೆದಾರೆ ನಿಮಗೆ 15% ರಿಸರ್ವೇಷನ್ ಅಷ್ಟೇ ಎಲ್ಲೇ ಹೋದರೂ ಸಹ. ಸೊ ಮಚ್ ಹೈಯರ್ ರ್ಯಾಂಕ್ ಆಕ್ಸೆಪ್ಟೆಡ್ ಬೇಸಿಕ್ಲಿ. ಫಾರ್ ಎಕ್ಸಾಂಪಲ್ ಒಂದು 70,000-80,000 ಇದ್ರೂ ಡೀಸೆಂಟಾಗಿರೋ ಕಾಲೇಜಲ್ಲಿ EEE ಇಂಥ ಬ್ರಾಂಚ್ಗಳು ಸಿಗ್ತವೆ. ಓಕೆ, ನೆಕ್ಸ್ಟು ST ಕ್ಯಾಟಗರಿಗೆ ಬರೀ 3% ರಿಸರ್ವೇಷನ್ ಅಷ್ಟೇ ಇರೋದು ಆ್ಯಂಡ್ ಹೈಯರ್ ರ್ಯಾಂಕ್ ಲಿಮಿಟ್ಸ್ ಆಕ್ಸೆಪ್ಟೆಡ್. ಕನ್ನಡ ಮೀಡಿಯಮ್ ಕೋಟಾ ಮತ್ತು ರೂರಲ್ ಕೋಟಾ ಅರ್ಥ ಮಾಡ್ಕೊಳ್ಳಿ. ಇಫ್ ಯು ಹ್ಯಾವ್ ಕನ್ನಡ ಮೀಡಿಯಮ್ ಕೋಟಾ, ರೂರಲ್ ಕೋಟಾ ಅಥವಾ ಹೈದ್ರಾಬಾದ್ ಕರ್ನಾಟಕ ಕೋಟಾ HK ಅಂತ ಬರುತ್ತೆ, ಇದಿದ್ದರೆ ಯು ಆರ್ ಇನ್ ಅ ಗ್ರೇಟ್ ಝೋನ್. ಈವನ್ ಇಫ್ ಯು ಆರ್ ಜನರಲ್ ಮೆರಿಟ್ ವಿತ್ ರೂರಲ್ ಕೋಟಾ ಅಥವಾ ಕನ್ನಡ ಮೀಡಿಯಮ್ ಕೋಟಾ ಇದ್ದರೆ ನಿಮ್ಮ ಹತ್ರ, ಫಸ್ಟ್ ಹೇಳ್ತಾ ಇದ್ದೀನಿ, ಯು ಆರ್ ಇನ್ ಅ ಅಲ್ಟ್ರಾ ಸೇಫ್ ಝೋನ್. ಯು ಕ್ಯಾನ್ ಸರ್ಪಾಸ್ 90% ಆಫ್ ದ ಪಾಪ್ಯುಲೇಷನ್ ಔಟ್ಸೆ. ಓಕೆ, ಅಂತಂದರೆ ನಿಮ್ಮ ಜನರಲ್ ಕ್ಯಾಟಗರಿ 90% ಪಾಪ್ಯುಲೇಷನ್ನ ನೀವು ಸರ್ಪಾಸ್ ಮಾಡ್ಬೋದಾಗಿರುತ್ತೆ ಇನ್ ಟರ್ಮ್ಸ್ ಆಫ್ ದಿಸ್ ಕಾಂಪಿಟೇಷನ್. ಈಸಿ ನಿಮಗೆ ಒಂದು ಡೀಸೆಂಟಾಗಿರೋ ಕಾಲೇಜಲ್ಲಿ ನೋಡಿ. ಇದಕ್ಕೆ ಅಂತಲೇ ಕೆಲವಷ್ಟು ಸೀಟ್ಗಳು ಸಪ್ರೇಟ್ ಸೀಟ್ಗಳು ಇರ್ತವೆ. ಓಕೆ, ಕನ್ನಡ ಮೀಡಿಯಮ್ ಕೋಟಾ ಇದ್ದರೆ ಹುಡುಗಂಗೆ ಕೊಡಲೇಬೇಕು ಸೀಟು, ರೂರಲ್ ಕೋಟಾ ಇದ್ದರೆ ಹುಡುಗಂಗೆ ಕೊಡಲೇಬೇಕು ಸೀಟು ಅಂತ ರೆಸ್ಟ್ರಿಕ್ಷನ್ಸ್ ಇರ್ತವೆ. ಆ್ಯಂಡ್ ಎಲ್ಲ ಜನರಲ್ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಸಹ ಕನ್ನಡ ಮೀಡಿಯಮಲ್ಲಿ ಓದಿರೋದಿಲ್ಲ ಮತ್ತು ರೂರಲ್ ರೀಜನ್ಗಳಲ್ಲಿ ಓದಿರೋದಿಲ್ಲ. ಅಕಸ್ಮಾತ್ ನೀವು ಓದಿರ ಅಂತಂದರೆ ನಿಮ್ಗೆ ಅದೊಂದು ಆ್ಯಡೆಡ್ ಅಡ್ವಾಂಟೇಜು. ಸೊ ನಿಮಗೆ ಈ ಸೀಟ್ ಡಿಸ್ಟ್ರಿಬ್ಯೂಷನಲ್ಲಿ ಒಳ್ಳೆ ಕನ್ಸೆಷನ್ ಸಿಗುತ್ತೆ ಆ್ಯಂಡ್ ಯು ವಿಲ್ ಬಿ ಗೆಟಿಂಗ್ ಇನ್ ಟು ಗುಡ್ ಕಾಲೇಜಸ್. ಓಕೆ, ನೆಕ್ಸ್ಟು ಸೊ ಟಾಪ್ ಕಾಲೇಜು ಮತ್ತು ಅಪ್ರಾಕ್ಸಿಮೇಟ್ ಕಟ್ ಆಫ್ಗಳು. ನಾನು ನಿಮಗೆ ಈ ಕಟ್ ಆಫನ್ನ ಇಲ್ಲಿ ಹೊಡೆದಾಕ್ಬಿಟ್ಟಿರ್ತೀನಿ ಬಿಕಾಸ್ ಇಸ್ ಅಪ್ರಾಕ್ಸಿಮೇಟ್. ಕೆಲವು ಡಿಸ್ಕ್ರೈಬ್ ಮಾಡಿಕೊಟ್ಟಿದ್ದೀನಿ ನೋಡಿ. ಕಟ್ ಆಫ್ಸ್ ಆರ್ ಅಪ್ರಾಕ್ಸಿಮೇಟ್ ಬೇಸ್ಡ್ ಆನ್ ರೀಸೆಂಟ್ ಇಯರ್ಸ್ ಮತ್ತು ವೇರಿ ಬೈ ಇಯರ್ಸ್. ನಾನು ಆಗಲೇ ಹೇಳಿದ್ದೀನಿ ರ್ಯಾಂಕ್ ಇನ್ಫ್ಲೇಷನ್ ಜಾಸ್ತಿ ಇದೆ. ನಾನು ನಿಮಗೆ ಕಟ್ ಆಫ್ PDF ತೊಗೊಂಡು ಇದ್ರ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಅಲ್ಲಿವರೆಗೂ ಒಂದು ಡೀಸೆಂಟಾಗಿ ಅರ್ಥ ಮಾಡ್ಕೊಂಡಿರಿ. ನೋಡಿ, ಇಲ್ಲಿ ಸುಮಾರು ಒಳ್ಳೊಳ್ಳೆ ಕಾಲೇಜ್ಗಳಿದಾವೆ ಆಯಿತಾ. ನಾನು ನಿಮ್ಮ ಕಾಲೇಜ್ ಲಿಸ್ಟ್ ಬೇಕು ಅಂತ ಹೇಳಿ ಅದ್ರ ಮೇಲೆ ಡೆಡಿಕೇಟೆಡ್ ವೀಡಿಯೋ ಮಾಡ್ಕೊಡ್ತೀನಿ ನಾನು ನಿಮಗೆ. RVC MSRIT BMS PS NE STC BIT KIT ಅದರ್ಸು. ಸೊ ನಾವು ಮಾಡ್ತಕ್ಕಂಥ ಸ್ಟುಪಿಡಿಟಿ ಏನು ಗೊತ್ತಾ? ಸೊ ಕಾಲೇಜ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಊರು ಬಿಟ್ಟು ಊರಿಗೆ ಹೋಗೋದು. ಓಕೆ, ಊರು ಬಿಟ್ಟು ಊರಿಗೆ ಹೋಗೋದು, ದಟ್ ಇಸ್ ವೆಲ್ ಆ್ಯಂಡ್ ದಟ್ ಇಸ್ ಫೈನ್. ಬಟ್ ಒಂದ್ಸತಿ ಅರ್ಥ ಒಂದು ಸತಿ ಕೂತ್ಕೊಂಡು ನೋಡಿ, ನಿಮಗೆ ಒಂದಿಷ್ಟು ರ್ಯಾಂಕ್ ಬಂದಿದೆ. ನಮ್ಮ ಊರಲ್ಲೇ ಈ ಒಂದು ಕಾಲೇಜ್ ಇದೆ, ಕಾಲೇಜ್ಗೆ ಒಂದು 100+ ಕಂಪನೀಸ್ಗಳು ಬರ್ತವೆ, ಪ್ಲೇಸ್ಮೆಂಟ್ಸ್ ರೀಸೆಂಟಾಗಿ ಆಗ್ತಿದೆ. ಸೊ ನಾನಲ್ಲಿ ಓದಬಹುದು ಅಂತಂದರೆ ಜಸ್ಟ್ ಗೋ ಫಾರ್ ಇಟ್. ಇದು ನನ್ನ ಸಜೆಷನ್ನು. ನಾನು ಬರೀ ಸಜೆಷನ್ ಅಷ್ಟೇ ಕೊಡೋಕ್ಕಾಗೋದು, ಡಿಸಿಷನ್ ನಿಮ್ಮದಾಗಿರುತ್ತೆ. ಸೊ ಏನಕ್ಕೆ ಆ ಥರ ಹೇಳ್ತಿದ್ದೀನಿ ಅಂತಂದರೆ ಅರ್ಥ ಮಾಡ್ಕೊಳ್ಳಿ. ನೀವು ಮನೆಯಿಂದ ದೂರ ಹೋಗಿ ಸೊ ನೀವು ಹಾಗಿರ್ತೀನಿ, ನನಗೆ ಇರೋದು ಇಷ್ಟ ಇಲ್ಲ ಮನೇಲಿ ಅಂತಂದರೆ ಯು ಕ್ಯಾನ್ ಗೋ. ಸೊ
ನಿಮ್ಗೇನಾದರೂ ಒಂದು ಸ್ವಲ್ಪ ಹೆಲ್ದಿಯಾಗಿರಬೇಕು ಆ್ಯಂಡ್ ಡೈಲಿ ಒಳ್ಳೆ ಊಟ ಮಾಡಬೇಕು ಆ್ಯಂಡ್ ನೆಮ್ಮದಿಯಾಗಿರಬೇಕು ಆ್ಯಂಡ್ ಯು ಶುಡ್ ಗೆಟ್ ಮೋರ್ ಫ್ರೀ ಟೈಮ್ ಅಂತಂದರೆ ಐ ವುಡ್ ಸೇ ಸ್ಟೇ ವಿತ್ ಯುವರ್ ಫ್ಯಾಮಿಲಿ, ಬಿಕಾಸ್ ಅವರೇ ಮೋಸ್ಟ್ ಆಫ್ ದ ಕೆಲಸನ ನೋಡ್ಕೊತಾರೆ ಆ್ಯಂಡ್ ಯು ವಿಲ್ ಬಿ ಗೆಟಿಂಗ್ ಮೋರ್ ಫ್ರೀ ಟೈಮ್ ಟು ಡೂ ಯುವರ್ ಸ್ಟಫ್. ಆ್ಯಂಡ್ ದೆನ್ ನಿಮ್ಮ ಹೆಲ್ತ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬಿಕಾಸ್ ನೀವು ದೂರ ಹೋದ ತಕ್ಷಣ ನಿಮ್ಮ ಪೇರೆಂಟ್ಸ್ ನಿಮ್ಮಿಂದ ದೂರ ಇದ್ದಾರಲ್ಲ ನಾವು ಗಿಲ್ಟ್ ಕಾಡುತ್ತೆ. ಇದು ನನ್ನ ಪರ್ಸ್ನಲ್ ಒಪಿನಿಯನು. ಆ್ಯಂಡ್ ಮನೋಜ್ ಆಮೇಲೆ 4 ವರ್ಷದ ಮೇಲೆ ಬೇರೆ ಕಡೆ ಕೆಲಸ ಮಾಡಬೇಕಲ್ವಾ, ನಂದು ಅದೇ ಪರಿಸ್ಥಿತಿ. ಏನು ಒಂದು ತಿಂಗಳು 2 ತಿಂಗಳು ಸಫರ್ ಮಾಡ್ತಾರೆ ಅಷ್ಟೇ, ಅದಾದಮೇಲೆ ಲೈಕ್ ಎವ್ರಿಥಿಂಗ್ ವಿಲ್ ಬಿ ನಾರ್ಮಲ್. ಸೊ ವಿಲ್ ಗೆಟ್ ಯೂಸ್ ಟು ಇಟ್. ಓಕೆ, ಜಸ್ಟ್ ಥಿಂಕ್ ಆಫ್ ಇಟ್. ನಿಮ್ಗೆ ಹತ್ತಿರದಲ್ಲಿ ಯಾವ್ದಾದ್ರು ಒಳ್ಳೆ ಕಾಲೇಜ್ ಇದ್ದರೆ ದಯವಿಟ್ಟು ಅದಕ್ಕೆ ಸೇರ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ, ಇನ್ಸ್ಟೆಡ್ ಆಫ್ ಸರ್ಚಿಂಗ್ ಫಾರ್ ಡಿಫ್ರೆಂಟ್ ಝೋನ್. ದಿಸ್ ಮೈ ಸಜೆಷನ್. ಇಟ್ ಆಲ್ ಡಿಪೆಂಡ್ಸ್ ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ. ಓಕೆ, ಸೊ ನೆಕ್ಸ್ಟು ಒಂದು ವಿಷಯ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಡೋಂಟ್ ಪ್ಯಾನಿಕ್. ಪ್ರತಿ ವರ್ಷವೂ ಈ ರ್ಯಾಂಕ್ ಆಪ್ಷನ್ ಏನಿದೆ ಇದು ಲಿಟ್ರಲಿ ವೇರಿ ಆಗ್ತಾನೆ ಇರುತ್ತೆ. ಸೊ ಪ್ರತಿಯೊಂದು ರ್ಯಾಂಕ್ಗೂ ನಿಮ್ಮ ಹತ್ರ ಒಂದೊಂದು ಆಪ್ಷನ್ ಇರುತ್ತೆ. ನೀವು ಒಂದಲ್ಲ ಒಂದು ಕೋರ್ಸ್ಗೆ, ಒಂದಲ್ಲ ಒಂದು ಡೊಮೇನಿಗೆ ಹೋಗಬಹುದಾಗಿರುತ್ತೆ. ಸೊ ತಲೆ ಕೆಡಿಸ್ಕೊಬೇಡಿ. ಸೊ ನಿಮ್ಮದೇನಾದರೂ ನಿಮ್ಮ ಆ್ಯನ್ಯುವಲ್ ಇನ್ಕಮ್ ಕಡಿಮೆ ಇದ್ದರೆ ನಿಮ್ಮ ಹತ್ರ SNQ ಕೋಟಾ ಅನ್ನೋ ಒಂದು ಆಪ್ಷನ್ ಇರುತ್ತೆ, ವೇ ಯು ಗೆಟ್ ಟು ಪೇ ಲೆಸ್ ಫೀಸ್ ಫಾರ್ ಯುವರ್ ಕಾಲೇಜ್. ಸೊ ಇದೆಲ್ಲ ಇರುತ್ತೆ. ಸೊ ಆ್ಯಂಡ್ KCET ಕೌನ್ಸಿಲಿಂಗ್ ಬಗ್ಗೆ ನಾನು ಡೀಟೇಲಾಗಿ ವೀಡಿಯೋ ಮಾಡಿಕೊಡ್ತೀನಿ. ಸೊ ದೀಸ್ ಆರ್ ದ ಆಸ್ಪೆಕ್ಟ್ಸ್ ವಿಚ್ ಯು ಸಪೋಸ್ ಟು ಕೀಪ್ ಇನ್ ಐ ಆನ್. ಆ್ಯಂಡ್ ತಲೆ ಕೆಡಿಸ್ಕೊಬೇಡಿ, ಎಲ್ಲ ಒಳ್ಳೆಯದಾಗುತ್ತೆ. ಏನೋ ಡೌಟ್ ಇದ್ದರೆ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಬರೀಡಿ. ಐ ಆಮ್ ಗೋನಾ ಮೇಕ್ ವಿಡಿಯೋ ಅರೌಂಡ್ ಇಟ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.